ಇವಾಗ ಚೆಕ್ ಪೋಸ್ಟ್ ಆಫ್ ರೋಡಿಂಗ್ ಸ್ಟಾರ್ಟ್ ಆಗಿದೆ. ಸ್ಟಾರ್ಟ್ ಆಗಿದೆ ನೋಡ್ಬೋದು. ಎಷ್ಟೊತ್ತಾಗುತ್ತೆ ಸರ್? ಇಲ್ಲಿಂದ 7 ಕಿಲೋಮೀಟರ್ ಸರ್. ಬೇಸ್ 7 ಕಿಲೋಮೀಟ್ರಾ? ಇಲ್ಲಿಂದ ನಿಮಗೆ ಬೇಸ್ ಕ್ಯಾಂಪಿಂದ 9 ಕಿಲೋಮೀಟರ್ ಟ್ರೆಕ್ಕಿಂಗ್. 9 ಕಿಲೋಮೀಟರ್ ಅವರು ಶಾಪಲ್ಲ 9 ಕಿಲೋಮೀಟರ್ ರೋಡ್ ಹಾಕಿದ್ದಾರೆ. ನಿಮಗೆ ಜಿಗ್ಜಾಗ್ ರೋಡ್ ಜೀಪಲ್ಲಿ ಎಷ್ಟು ಸರ್? ಜೀಪಲ್ಲಿ ಒಂದು ಹಾಫ್ ಅನ್ ಅವರ್. ಅಣ್ಣ ನೇತ್ರಾವತಿ ಇಲ್ಲೇ ಬರ್ತೀವಿ ಅದೇ ಅದು ಯಾವ ಸೈಡ್ ಆಗೋದು? ಅದು ನೀವು ನಮ್ಮ ಸೈಡ್ ಹಾಕ್ಕೊಂಡು ಅಂತ ಹೇಳ್ತೀವಿ ರೋಡ್ಗಳೆಲ್ಲ ರೋಡ್ ಕಡೆ ಐತೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇವಾಗಿರೋ ಟೀಮ್ ಇದ್ದ 2016 ಟೀಮ್ ಇತ್ತು, ಅದು ಹೆವಿ ಸ್ಟ್ರಾಂಗ್ ಟೀಮ್. ಅವಾಗ ಫುಲ್ ಕರೆಕ್ಟ್ ಟೀಮ್ ಅವಾಗ ಇದ್ದಿದ್ದು. ಯಾವ್ದು ಇಲ್ಲ ಅಣ್ಣ, ಫುಲ್ ವರ್ಲ್ಡ್ ವೈಡ್ ಹೆವಿ. ನಾನು ಕಪ್ಪೋಡಿಯ ಹಿಂದಿನ ದಿನನೇ ಆರ್ಸಿದ್ದು ಬೋಟ್ ಎಲ್ಲ ಹಾರಿಸಿದ್ರು ಮೇಲ್ಗಡೆ ಪೀಕಲ್ಲಿ. ಹೌದಾ? ಇಲ್ಲಿ ಮೇಲ್ಗಡೆ ಪೀಕಲ್ ಸೂಪರ್ ಎಲ್ಲ ತಗೊಂಡು ಬಂದಿದ್ರು. ತುಂಬಾ ಜನ ತರ್ತಾರೆ. ಬರೀ ಬೆಂಗಳೂರು ಅಷ್ಟೇ, ಹೈದರಾಬಾದು, ಚೆನ್ನೈ, ಮುಂಬೈ ಎಲ್ಲ ಕಡೆ ಸೆಲೆಬ್ರೇಟ್ ಮಾಡೋರು ಪಟಾಕಿ ಹೊಡೆದಿ. RCB ಇರೋದೇ ಕೊಹ್ಲಿಯಿಂದ. ಹೊಡೆದಿರಲಿಲ್ಲ ಅಂದ್ರೆ ಅಷ್ಟೇ ಫುಲ್ ಅಜೀಬು. ನಾವೆಲ್ಲ ಮಾತಾಡಂಗೆ ಇರ್ತಿರ್ಲಿಲ್ಲ. ಎಲ್ಲ ವೀಕೆಂಡ್ ಜನ ಇರ್ತಾರ ಸರ್, ಬರ್ತಾರ? ಸ್ಯಾಟರ್ಡೆ ಸಂಡೇ ಅಂತ ಫುಲ್ ರಶ್ ಸರ್. ಇವತ್ತೇ ಫುಲ್ ಆಗಿಲ್ಲ. 300 ಜನ ಅಷ್ಟೇ. 300 ಜನನೇ ಇವತ್ತು? ಏನ್ ಸರ? 300 ಜನ 300 ಜನ ಇದ್ದಾರಾ? ಎಕ್ಸ್ಟ್ರಾ ಬಿಡಲ್ಲ. ಬುಕ್ಕಿಂಗ್ ಇಲ್ಲ ಅಂದ್ರೆ ಬಿಡಲ್ಲ. ರಿಕ್ವೆಸ್ಟ್ ಮಾಡಿದ್ರೆ ಬಿಡಲ್ಲ. ಇಲ್ಲ ಇಲ್ಲ, ಆನ್ಲೈನ್ ಬುಕ್ಕಿಂಗ್ ಆಗಲೇಬೇಕು. ನಮ್ಮ ಎಲ್ಲ ಈಶ್ವರ ಕಂಡ್ರೆ ಮಾಡ್ತೀವಿ. ಎಂತ ನೋಡ ಕಲಾವಾದ.
ಸರಿ ಇನ್ನೂ ಒಂದು ಕ್ಯಾರಿ ಮಾಡಿ ಗೈಸ್ ಅಲ್ಲಿ ಕಾಣಿಸ್ತಿದೆಯಲ್ಲ ಪೀಕು, ಅಲ್ಲೇ ಹೋಗ್ತಾ ಇರೋದು ನಾವು. ಫುಲ್ ಸೈಕ್ ಆಗಿದೆ. ಅಲ್ಲಿ ಹೋದ್ಮೇಲೆ ಇನ್ನೂ ಸೈಕ್ ಆಗ್ಬಿಡುತ್ತೆ. ನೀವೆಲ್ಲ ವ್ಯೂಸ್ನ ನೋಡಿ ಫುಲ್ ಹಂಗೆ ದಂಗಾಗ್ಬಿಡ್ಬೇಕು ನೋಡಿ. ಮಧ್ಯದಲ್ಲಿ ಮನೆ ಕಟ್ಕೊಂಡವ್ರೆ. ಫುಲ್ ಸೈಕ್ ಆಗಿದೆ. ಎಲ್ಲೋದ್ರು ನಮ್ಮ RCB ಅಭಿಮಾನಿಗಳು ಜೈ RCB ನೋಡಿ ಗೈಸ್. ಫುಲ್ ಸೈಕ್ ಆಗಿದೆ. ನೀವು ಸೈಕ್ ಆಗಿ ಇವರಂತೆ. ಆಮೇಲೆ 2026 ಪರೇಡ್ ಇಲ್ಲೇ ಕರ್ಸೋಣ. ಇಲ್ಲೇ ಪರೇಡ್ ಕರ್ಸಿ. ಕುದುರೆಮುಖಗೆ ಜಸ್ಟ್ ನಾವು ರೀಚ್ ಆಗಿದ್ದೀವಿ. ಈಗ ಚೆಕ್ ಪೋಸ್ಟ್ ಹತ್ರ ಹೋಗಿ ಅಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ. ಕುದುರೆಮುಖಕ್ಕೆ ಜಸ್ಟ್ ನಾವು ರೀಚ್ ಆದ್ವಿ. ನೋಡ್ತಾ ಇದ್ದೀರಾ ಹೇಗಿದೆ ವಾಟರ್ ಫಾಲ್ಸ್ ಕೆಳಗೆ. ಫುಲ್ಲು ಬಿಸಿಲಿದೆ ಗಾಯ್ಸ್. ಒಂದು ವಾರ ಮುಂಚೆ ಫುಲ್ಲು ಮಳೆ, ಫುಲ್ಲು ಕ್ಲೌಡಿ. ಇವಾಗೆಲ್ಲ ಮುಖ ಎಲ್ಲ ಕುದುರೋದು. ಒಂದು ಓಡೆ ಬಿಟ್ಟ ಕೆಳಗೆ, ಒಂದು ಓಡೆ ಬಿಟ್ಟ ಕೆಳಗೆಲ್ಲ ಬರ್ತಂತೆ. ಅಣ್ಣ ಮೇಲೆ ಹಂಗೆ ಫುಲ್ ಹೈಟ್ ಇದೆಯಾ? ಇದೇ ಥರ ಲೆವೆಲ್ ಇದೆಯಾ? ಹೈಟ್ ಇದೆ ಅಣ್ಣ, ಹೈಟ್ ಇದೆಯಾ? ನೋಡಿ ಅಲ್ಲಿ ಹೋಗಿರ್ತೀವಿ ರಾಜಪುರ ಕರ್ಕೊಂಬನ್ನಿ. ಗುಂಡು ಹೋದ್ನಾ? ಈಗ ಜಸ್ಟ್ ತಾನೇ ಚೆಕ್ ಪೋಸ್ಟ್ಗೆ ರೀಚ್ ಆಗಿದ್ದೀವಿ ನೋಡಿ. ಎಲ್ಲ ಫೋಟೋಸ್ ತಗೋತಾ ಇದ್ದಾರೆ ನೋಡಿ. ಇಷ್ಟು ಜನ ಚೆಕ್ ಪೋಸ್ಟಲ್ಲಿ ಇಷ್ಟು ಜನ ಇದ್ದೀವಿ. ಈಗ ತನಕ ಎಷ್ಟು ಜನ ಹೋಗ್ತಾರೋ, ಎಷ್ಟು ಜನ ಹೊಡಿತಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ರೀಚ್ ಆಗ್ತಾರದಷ್ಟೇ. ನೋಡಿ ಫುಲ್ಲು ಜಲಸಾಗರ. ನಾವಿವಾಗ ಕುದುರೆಮುಖ ಚೆಕ್ ಪಾಯಿಂಟಿಗೆ ಬಂದಿದ್ದೀವಿ. ಇಲ್ಲಿಂದ ಅಲ್ಲಿ ಫುಲ್ಲು ಟಾಪ್ಗೆ ಹೋಗೋದು. ಫುಲ್ ಹತ್ತಿ ಇಳಿಯೋಕ್ಕೆ ಒಂದು 6 ಅವರ್ಸ್ ಆಗುತ್ತೆ. ಫುಲ್ಲು ಜನಸಾಗರ, ಫುಲ್ಲು ಸೈಕಾಗಿದೆ. ಫುಲ್ ಅದು 6 ಅವರ್ ಹತ್ತಿ ಇಳಿದು ಅಷ್ಟೊತ್ತಿಗೆ ಫುಲ್ ಎಲ್ಲ ಅರ್ಧೋಯ್ತದೆ. ನೋಡ್ಬೋದು ಕುದುರೆಮುಖ ಚೆಕ್ ಪಾಯಿಂಟಲ್ಲಿದ್ದೀವಿ. ಫುಲ್ಲು ಅಲ್ಲಿ ಕಾಣ್ತಿದೆಯಲ್ಲ ಪೀಕು, ಕೊನೆಗೆ ಆ ಪೀಕಿಗೆ ಹೋಗಿ ಹತ್ತಿ ಇಳಿತೀವಿ. ನೀವು ಕುದುರೆಮುಖ ಬಂದು ಅಲ್ಲಿಂದ 8 ಕಿಲೋಮೀಟ್ರ್ ಜೀಪ್ ಮಾಡ್ಕೊಂಡು ಚೆಕ್ ಪಾಯಿಂಟಿಗೆ ಬರಬೇಕು. ಈ ಚೆಕ್ ಪಾಯಿಂಟಿಗೆ ಬಂದು ಒಂದು ಗೈಡ್ ತೊಗೊಂಡು ಮತ್ತು 9 ಕಿಲೋಮೀಟ್ರ್ ಅಂತ ಹಾಕಿದ್ದಾರೆ. ಓವರಾಲ್ 11 ಕಿಲೋಮೀಟ್ರ್, 11.5 ಕಿಲೋಮೀಟರ್ಸ್ ಆಗುತ್ತೆ ನೋಡಿ. ಅದೇ ತುದಿ. ಹತ್ತಿ ಇಳಿಯೋಕ್ಕೆಲ್ಲ ಒಂದು 6 ಅವರ್ಸ್ ಬೇಕು. ಓಕೆ ಗೈಸ್, ಹತ್ತಿ ಇಳಿದಾದ್ಮೇಲೆ ಸಿಗೋಣ. ಸಿ ಯು. ಜಸ್ಟ್ ನಾವು
ಕುದುರೆಮುಖ ಚೆಕ್ ಪೋಸ್ಟ್ಗೆ ರೀಚ್ ಆಗಿದ್ದೀವಿ. ನೀವು ನೋಡ್ತಾ ಇರ್ಬೋದು. ಈಗ ಚೆಕ್ ಪೋಸ್ಟಿಂದ ಸುಮಾರು 9-10 ಕಿಲೋಮೀಟರ್ ಆಗುತ್ತೆ ಒಂದು ಸೈಡಲ್ಲಿ, ಫುಲ್ಲು ಟಾಪ್ ಲೆವೆಲ್ ತನಕ. ಟೋಟಲ್ 6 ಅವರ್ಸ್ ಆಗುತ್ತೆ ಹೋಗಿ ಬರೋಕ್ಕೆ. ನೋಡೋಣ ಪೀಕ್ ಲೆವೆಲ್ ಎಷ್ಟು ಜನ ಹತ್ತಾರೆ, ಎಷ್ಟು ಜನ ಅರ್ಧದಲ್ಲಿ ಕುತ್ಕೋತಾರೆ. ಲೆಟ್ಸಿ ನೋಡಿ, ಫ್ರೆಂಡ್ಸ್ ಎಲ್ಲ ಇಲ್ಲೇ ಇದ್ದಾರೆ. ಲೋಕೇಶ್ ನೋಡ್ತಾ ಇದ್ದೀರಾ, ಎಲ್ಲ ಎಷ್ಟು ಜನ ಇದೀವಿ ಇವಾಗ ಚೆಕ್ ಪೋಸ್ಟಲ್ಲಿ. ನೋಡಿ ಎಷ್ಟು ಜನ ಇದ್ದೀವಿ. ಲೆಟ್ಸಿ ಇನ್ನೊಂದು 10 ಮಿನಿಟ್ಸಲ್ಲಿ ಸ್ಟಾರ್ಟ್ ಮಾಡ್ತೀವಿ ನೋಡುವ.